ನಮಸ್ಕಾರ ಸ್ನೇಹಿತರೆ. ನಿನ್ನೆ RCBಯ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಹೊಣೆ ಯಾರು, ಅವರನ್ನು ದೂಷಿಸುವುದು, ಇವರನ್ನು ದೂಷಿಸುವುದು, ಕುಂಭಮೇಳದಲ್ಲಿ ಆಗಲಿಲ್ವ ಅಂತ ಮಾತಾಡೋದು, ಇದನ್ನೆಲ್ಲ ನೋಡಿದರೆ ನಾವು ನಾಗರಿಕರ ಅನ್ನೋದಕ್ಕೆ ಪ್ರಶ್ನೆ ಬರುತ್ತೆ. ಈಗ ನಡೆದಿರುವ ಘಟನೆ ಹಿಂದೆ ಕೂಡ ನಡೆದಿದೆ, ಮುಂದೆ ಕೂಡ ನಡೀಬಹುದು. ಆದರೆ ಇದಕ್ಕೆ ಪರಿಹಾರ ಏನು ಎಂದು ನಾವು ಆಲೋಚನೆ ಮಾಡಿ ಪರಿಹಾರದ ಬಗ್ಗೆ ಕಾರ್ಯಗತವಾದರೆ ಮಾತ್ರ ಇದು ಮುಂದೆ ನಡೆಯದಂತೆ ನಾವು ತಡೆಯಬಹುದು. ಯಾವುದೇ ಕಾರ್ಯಕ್ರಮ ನಡೆಯುವಾಗ ಅದಕ್ಕೆ ಒಂದು ಅಂದಾಜು ಎಷ್ಟು ಜನರು ಬರ್ತಾರೆ ಅನ್ನೋದು ಕಾರ್ಯಕ್ರಮ ಆಯೋಜಿಸುವವರಿಗೆ ಗೊತ್ತಿರುತ್ತೆ. ಅದಕ್ಕೆ ಸರಿಯಾದ ಪರ್ಮಿಷನ್ ತೆಗೆದುಕೊಂಡು ಅಷ್ಟೇ ಜನರು ಬರುವಂತೆ ವ್ಯವಸ್ಥೆ ಸೃಷ್ಟಿಸಿದರೆ ಇಂತಹ ಪ್ರಾಬ್ಲಮ್ಗಳು ಆಗಲ್ಲ. ಜನ ಮರಳೋ ಜಾತ್ರೆ ಮರಳೋ ಎಂದು ಗಾದೆ ಮಾತಿರುವಂತೆ ಎಲ್ಲರೂ ಬರಲಿಕ್ಕೆ ಅವಕಾಶ ಕೊಟ್ಟು ವ್ಯವಸ್ಥೆ ಸರಿ ಮಾಡಿಕೊಳ್ಳದೆ ನಂತರ ಅದರಿಂದ ಸಮಸ್ಯೆ ಆಗಿ ಮಾನಹಾನಿ, ಪ್ರಾಣಹಾನಿ ಎಲ್ಲ ಆಗುವುದು ಬಿಟ್ಟು ಎಲ್ಲ ಸರಿಯಾಗುವಂತೆ ನಾವು ಮಾಡಿದರೆ ಖಂಡಿತ ಯಾರದ್ದೂ ಜೀವ ಹೋಗಲ್ಲ, ಯಾರದ್ದೂ ಹಾನಿಯಾಗಲ್ಲ. ಆದರೆ ಇಲ್ಲಿ ವ್ಯಾಪಾರವೇ ಮುಖ್ಯ ಆದರೆ ಇಂಥದ್ದು, ಅಥವಾ ಪ್ರತಿಷ್ಠೆ ಮುಖ್ಯ ಆದರೆ, ಅಥವಾ ಬೇರೆ ಉದ್ದೇಶ ಇದ್ದರೆ ಇಂಥದ್ದು ಪುನಃ ಆಗ್ತಾ ಇರುತ್ತೆ. ಇದಕ್ಕೆ ಸರಿಯಾಗಿ ವ್ಯವಸ್ಥೆ ಆಗಬೇಕಾದ್ರೆ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಇದರ ಜವಾಬ್ದಾರಿ ನಾವೆಲ್ಲರೂ ತಗೊಳ್ಬೇಕು. ಇದಕ್ಕೆ ಹೊಣೆಗಾರಿಕೆ ನಾವೆಲ್ಲರೂ ತಗೊಳ್ಬೇಕು.